ಹಾಯ್ ಫ್ರೆಂಡ್ಸ್, ನಾವು ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನನ್ನ ಫ್ರೆಂಡು ಇವಾಗ ತಾನೇ ಬರ್ತಾ ಇದ್ದಾನೆ. ನನ್ನ ಫ್ರೆಂಡ್ ಕೂಡ ಬಂದ, ಎಲ್ಲ ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಟ್ವಿ. ನೆಲಮಂಗಲ ಟೋಲ್ನ ಪಾಸ್ ಮಾಡಿಕೊಂಡು ಕುಣಿಗಲ್ ರೋಡ್ ಹಾಸನ್ ರೋಡಲ್ಲಿ ಹೊರಟ್ವಿ ನಾವು. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಫ್ರೆಂಡ್ ಅವ್ರದ್ದು ಮನೆದೇವರು ಅಟ್ಟಿಲಕ್ಕಮ್ಮಂಗೆ ಹೊರಟಿದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ಜರ್ನಿ ನೋಡೋಣ. ಸೊ ಮುಂದೆ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ವೀಕ್ ಡೇಸ್ ಆಗಿದ್ದರಿಂದ ರೋಡ್ ಫುಲ್ಲು ಖಾಲಿ ಇತ್ತು. ಸೊ ಖಾಲಿ ರೋಡ್ ನೋಡ್ಬೋದು ನೀವು. ಅಲ್ಲಲ್ಲಿ ಒಂದೊಂದು ಕಾರ್ಗಳು ಒಂದೊಂದು ಲಾರಿಗಳು ಬಿಟ್ಟರೆ ಫುಲ್ಲು ರೋಡ್ ಖಾಲಿ ಇತ್ತು. ಸೊ ನಮಗೂ ರೈಡ್ ಮಾಡೋಕ್ಕೆ ತುಂಬ ಈಸಿ ಇತ್ತು. ನಿಮ್ಗೇನೇ ವರ್ಕ್ ಪ್ರೆಷರ್ ಇರಲಿ ಅಥವಾ ಏನೇ ಟೆನ್ಷನ್ ಇರಲಿ, ಫ್ರೆಂಡ್ಸ್ ಜೊತೆ ಅವಾಗವಾಗ ವೀಕೆಂಡ್ಸಲ್ಲಿ ಒಂದೊಂದು ವೀಕೆಂಡ್ಸ್ ಅಂತಲೇ ಅಲ್ಲ, ಯಾವಾಗಾದರೂ ಒಂದೊಂದು ರೈಡ್ ಹೋಗ್ತಿದ್ರೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಏನೇ ಪ್ರೆಷರ್ ಇದ್ದರೂ ಮರ್ತುಬಿಟ್ಟು ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್ ಜೊತೆ. ನಾನು ಈ ದೇವಸ್ಥಾನಕ್ಕೆ ಮೊದಲನೇ ಬಾರಿ ಹೋಗ್ತಿರೋದು. ನನ್ನ ಫ್ರೆಂಡು ಪ್ರತಿ ವರ್ಷ ಹೋಗ್ತಿರ್ತಾನಂತೆ. ಸೊ ಬಾ ಅಂದ್ಬಿಟ್ಟು ನಾನು ಕರ್ಕೊಂಬಂದಿದ್ದಾನೆ. ಕುಣಿಗಲಿಂದ ಮುಂದೆ ಬಂದು ನಿಮಗೆ ಒಂದು 15 ಕಿಲೋಮೀಟರ್ಸ್ ಅವ್ರು 18 ಕಿಲೋಮೀಟರ್ಸಲ್ಲಿ ಲೆಫ್ಟ್ ಸಿಗುತ್ತೆ ಒಂದು ಯಡಿಯೂರ್ಗೆ ಹೋಗೋದು. ಆ ಯಡಿಯೂರ್ಗೆ ಹೋಗೋ ರೂಟಲ್ಲೇ ಇದಕ್ಕೆ ಬರೋದು. ಯಡಿಯೂರು ಸರ್ಕಲ್ ಏನು ಸಿಗುತ್ತೋ ಆ ಲೆಫ್ಟ್ಗೆ ಯಡಿಯೂರ್ಗೆ ಹೋಗುತ್ತೆ. ರೈಟ್ಗೆ ಬಂದರೆ ನಿಮಗೆ ಈ ಅಟ್ಟಿಲಕ್ಕಮ್ಮಂಗೆ ಹೋಗುತ್ತೆ. ಆ ಸರ್ಕಲಿಂದ ನಿಮಗೆ ಒಂದು 5 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಅಲ್ಲಿ ಆಟೋಗಳು ಸಿಗ್ತವೆ, ಇಲ್ಲ ನಿಮ್ಮ ಪರ್ಸ್ನಲ್ ವೆಹಿಕಲಿಂದ ಬಂದಿದ್ದರೆ ಪರ್ಸ್ನಲ್ ವೆಹಿಕಲಿಂದ ಕೂಡ ಬರ್ಬೋದು. ಇದಂತೂ ಫುಲ್ಲು ಖಾಲಿ ಇದೆ ನೋಡಿ ರೋಡು. ನಮ್ಮದು ಒಂದೇ ಬೈಕ್ ಇರೋದು ಫುಲ್ಲು. ಸೊ ಅಲ್ಲಿ ಬಂದರೆ ನಿಮಗೆ ಗೋಪುರ ಕಾಣಿಸುತ್ತೆ, ಅಟ್ಟಿಲಕ್ಕಮ್ಮ ಅಂತ. ಈ ರೋಡಲ್ಲಂತೂ ತುಂಬ ದೇವಸ್ಥಾನಗಳಿದ್ದಾವೆ ನೋಡಿ. ಆ ಗೋಪುರ ಕಾಣಿಸ್ತಿದೆ ನೋಡಿ. ಮೇನ್ ಎಂಟ್ರಿಯಿಂದ ಗೋಪುರಕ್ಕೆ ಒಂದು 200 ಮೀಟರ್ಸ್ ಸ್ಟ್ರೆಚ್ ಇದೆ. ಸೊ ಅಲ್ಲಿ ನೋಡ್ಬೋದು ನೀವು, ಗೋಪುರ ಕಾಣಿಸ್ತಿದೆ. ಸೊ ಇದಕ್ಕೆ ಅಂತ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಸ್ಪೇಸ್ ಇಲ್ಲ. ನೀವು ಅಲ್ಲೇ ಎಲ್ಲಾದರೂ ಅಂಗಡಿಗಳ ಪಕ್ಕದಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಪೂಜಾ ಸಾಮಗ್ರಿಗಳು ಏನೇನು ಬೇಕೋ ನಿಮಗೆ ಅಲ್ಲೇ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ಬೋದು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ರೌಡ್ ಕೂಡ ಅಷ್ಟೇ. ನಾವು ಫ್ರೈಡೇ ಬಂದಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ಲಕ್ಷ್ಮೀ ವಾರ ಅಲ್ವಾ, ಇಲ್ಲಿ ಲಕ್ಷ್ಮೀನ ಪೂಜೆ ಮಾಡೋದು. ಸೊ ಹಂಗಾಗಿ ಆಲ್ಮೋಸ್ಟ್ ಕ್ರೌಡ್ ಇದ್ದೇ ಇರುತ್ತೆ ಫ್ರೈಡೇಸು. ನಾವು ನೋಡ್ದಂಗೆ ದೇವಸ್ಥಾನದ ಮುಂದೆ ತುಂಬ ಜನ ಅವರೇ ಪರ್ಸನಲಾಗಿ ನಿಂಬೆಹಣ್ಣು ತೊಗೊಂಬಂದು ಇಳೆ ತಕ್ಕೊಂತಿದ್ರು ದೇವ್ರ ಮುಂದೆ. ನೋಡ್ಬೋದು ನೀವು, ವಿಡಿಯೋದಲ್ಲಿ ಕೂಡ ಇದೆ. ಸೊ ನೀವು ಇಲ್ಲಿ ಬರಬೇಕಂದ್ರೆ ಬಸ್ಸಲ್ಲಿ ಬರ್ಬೋದು ಆ್ಯಂಡ್ ಟ್ರೈನಲ್ಲಿ ಕೂಡ ಬರ್ಬೋದು. ಸೊ ನಿಮ್ಗೆ ಅರೌಂಡ್ ನೆಲಮಂಗಲದಿಂದ ಒಂದು 60 ಕಿಲೋಮೀಟರ್ಸ್ ಏನೋ ಇರುತ್ತೆ. ಆ್ಯಂಡ್ ಬೆಂಗಳೂರು ಸಿಟಿಯಿಂದ 85 ಕಿಲೋಮೀಟರ್ಸ್ ಇರುತ್ತೆ. ಸೊ ಅಲ್ಲಿಂದ ಬಸ್ ಅಥವಾ ಟ್ರೈನಲ್ಲಿ ಬಂದರೆ ನೀವು ಇಲ್ಲಿ ಸರ್ಕಲಲ್ಲಿ ನಿಲ್ಲಿಸ್ತಾರೆ. ಸೊ ಅಲ್ಲಿಂದ ನೀವು ಆಟೋ ತೊಗೊಂಡು ಬರ್ಬೋದು. ಒಬ್ರಿಗೆ 20 to 30 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ. 5 to 6 ಕಿಲೋಮೀಟರ್ಸ್ ಏನೋ ಇದೆ. ಸೊ ಇಲ್ಲಿ ಬಂದರೆ ಈ ದೇವಸ್ಥಾನನ ರೀಚ್ ಆಗ್ಬೋದು. ಸೊ ಇದು ನಾವು ಕೇಳ್ಪಟ್ಟಿರೋ ಪ್ರಕಾರ ಇದು ತುಂಬ ಪವರ್ಫುಲ್ ದೇವರು. ಬಂದು ಏನಾದರೂ ನೀವು ಕೇಳ್ಕೊಂಡೋದ್ರೆ ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಇದು ಹಾಗೆ ಆಗಿರುತ್ತಂತೆ. ಸೊ ಅಷ್ಟು ಪವರ್ಫುಲ್ ಇರೋ ದೇವಸ್ಥಾನ ಇದು. ಸಂಸ್ಥೆ ನಿಮ್ಮ ಹೆಸರು? ಗೋಪಾಲಣ್ಣ ಅಂತ. ಇದು ಹಳೆ ಕಾಲದ ದೇವಸ್ಥಾನ. ಇಲ್ಲಿ ಎಲ್ಲ ಸುಮಾರು 1000 ಜನ ಒಕ್ಕಲಿದ್ದಾರೆ ಇಲ್ಲಿ. ತುಂಬಾ ಹಳೆ ದೇವಸ್ಥಾನ ಅಂತ ದೇವಸ್ಥಾನ. ಇಲ್ಲಿ ಏನು ಅವರು ಬೇಡ್ಕೋತಾರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇಲ್ಲಿ. ಆಯ್ತಾ. ಇಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅಂತ ಇಲ್ಲಿ ಗೊಲ್ದ್ರಿ ಇರೋದ್ರಿಂದ ಇಲ್ಲಿ ಅಟ್ಟಿಲಕ್ಕಮ್ಮ ಲಕ್ಕಮ್ಮ ಹಳೆ ಭಾಷೆ, ಹಳೆ ಕಾಲದ ಹಳೆಗನ್ನಡದಲ್ಲಿ ಲಕ್ಕಮ್ಮ, ಲಕ್ಷ್ಮಿಗೆನೆ ಲಕ್ಕಮ್ಮ ಲಕ್ಕಮ್ಮ ಅಂತ ಕರೀತಾರೆ. ಅಟ್ಟಿಲಕ್ಕಿ ಅಂತಲೂ ಅಂತಾರೆ. ಹಂಗಾಗಿ ಈ ಅಮ್ಮಂದು ಬೇರೆ ಬೇರೆ ತರದ ಹೆಸರುಗಳೆಲ್ಲ ಅವ್ರವ್ರು ಸಿರುವಂತೆ ಅಂತ ಕರ್ಕೋತಾರೆ, ಜಗನ್ಜ್ಯೋತಿ ಅಂತ ಕರೀತಾರೆ. ಅಮ್ಮನ ಏನ್ ಮನ್ಸಿಗೆ ಬರ್ತದೆ ಆ ತರ ಎಲ್ಲ ಕರೀತಾರೆ. ಹಂಗಾಗಿ ಇದು ಪುರಾತನ ಕಾಲದ ದೇವಸ್ಥಾನ. ಇದು ಯಾರೇನು ಇವತ್ತು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದಲ್ಲ, ಹಿಂದಿನಿಂದಲೂ ಹಂಗೆ ಬಂದಿದೆ. ನಾವು ಹಂಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇಲ್ಲಿ ಏನೇ ಸಮಸ್ಯೆ ಇದ್ದು ಬಂದ್ರು ಇಲ್ಲಿ ಈ ಅಮ್ಮನ ಹತ್ರ ಪರಿಹಾರ ಆಗುತ್ತೆ. ಈ ಅಮ್ಮನ ತಕ್ಕ ಬಂದು ಇಲ್ಲಿ ಅಮ್ಮನ ತಂಗಿ ಜಲ್ದಿಗರಮ್ಮ ಅಂತ ಇಲ್ಲಿ ಅಕ್ಕ ತಂಗಿ ಈ ಅಮ್ಮನ ತಕ್ಕ ಬಂದು ಪೂಜೆ ಮಾಡಿಸ್ಕೊಂಡು ಮುಂಚೆ ಇಲ್ಲಿ ಏನು ಮಾಡ್ಲಾಕೆ ಸೀರೆ ಅವ್ರು ಏನು ಸಮಸ್ಯೆ ಏನಿದ್ರು ಅವ್ರು ಅರ್ಕೆ ಏನು ಬೇಡ್ಕೊಂಡು ಎಲ್ಲ ಇಲ್ಲಿ ಅರ್ಕೆ ಕಟ್ಕೊಂಡ್ರೆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಸೊ ಇದ್ರಲ್ಲಿ ಫಸ್ಟ್ ಜಲ್ದಿಗರಮ್ಮಗೆ ಹೋಗ್ಬೇಕಾ ಇದಕ್ಕೂ ಬರ್ಬೇಕು? ಫಸ್ಟ್ ಈ ಅಮ್ಮಗೆ ಬರಬೇಕು. ನೆಕ್ಸ್ಟ್ ಇಲ್ಲಿ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಅಲ್ಲಿ ಹೋಗಿ ಶಾಂತಿ ಎಲ್ಲ ಕೊಟ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಮಾಡ್ಕೊಂಡು ಹೋದ್ರೆ ಏನೇ ಸಮಸ್ಯೆ ಎನಿವನ್ ಯಾವುದೇ ತರದ ಸಮಸ್ಯೆಯಲ್ಲಿ ಮನುಷ್ಯಂಗೆ ಬರ್ತಕ್ಕಂಥದ್ದು ಎಲ್ಲ ಪರಿಹಾರ ಆಗುತ್ತೆ. ಫೆಬ್ರವರಿ 15ರಿಂದ ಸ್ಟಾರ್ಟ್ ಜಾತ್ರೆ. ಫೆಬ್ರವರಿ 15ರಿಂದ 18ಕ್ಕೆ ಬಸವನ ಸವಾರಿ. ಬಸವನ ಸವಾರಿ ಅಂದ್ರೆ ಅಮ್ಮನ ಈಚೆ ಕರ್ಕೊಬತ್ತೆ ಬಸವನ ಮೇಲೆ. ಮತ್ತೆ ಉತ್ಸವ ಮೂರ್ತಿ ಮತ್ತೆ ಆರತಿಗಳು ಎಲ್ಲ ಲಕ್ಷಾಂತರ ಜನ ಸೇರ್ತದೆ. ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೀತದೆ. ಆ ಟೈಮಿಂಗ್ಸು ಬೆಳಿಗ್ಗೆ 8:30ಯಿಂದ ಸಂಜೆ ಒಂದು 8 ಗಂಟೆ ಇರ್ತದೆ ಶುಕ್ರವಾರ. ಪ್ರತಿದಿನ 8ರಿಂದ 4 ಗಂಟೆ ಕ್ಲೋಸ್ ಆಗುತ್ತೆ. ಈ ದೇವಸ್ಥಾನದಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ಸೊ ದೇವಸ್ಥಾನದ ಲೆಫ್ಟ್ ಸೈಡಿಂದ ಹಿಂದಕ್ಕೆ ಹೋಗೋಕೆ ಏನು ದಾರಿ ಇದೆಯೋ ಅದೇ ದಾರಿಲಿ ನಾವು ನಡ್ಕೊಂಡು ಹೋದ್ರೆ ಅನ್ನದಾಸೋಹ ಮಾಡೋ ಜಾಗ ಸಿಗುತ್ತೆ. ನೋಡ್ಬೋದಲ್ಲಿ ದೇವಸ್ಥಾನದ ಹಿಂದೆ ಹೋಗ್ಬೇಕು ನಾವು. ಇದೇ ಅನ್ನದಾಸೋಹ ಮಾಡೋ ಅಂಥ ಜಾಗ ಬಂದು. ಸೊ ಇಲ್ಲಿ ನೋಡ್ಬೋದು ನೀವು, ದೊಡ್ಡ ಹಾಲ್ ಇದೆ. ಸೊ ತುಂಬ ಜನ ಬಂದರೂ ಇಲ್ಲಿ ಅಕಾಮಡೇಟ್ ಮಾಡ್ಬೋದು. ಲೈಕ್ ಊಟಕ್ಕೇನು ರಶ್ ಆಗೋಲ್ಲ ಅಷ್ಟೊಂದು. ಸೊ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಹಾಲು. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ತುಂಬ ಭಕ್ತಾದಿಗಳು ಬಂದು ಇಲ್ಲಿ
ಪ್ರಸಾದನ ಸ್ವೀಕರಿಸಿ ಖುಷಿಪಟ್ಟು ಹೋಗ್ತಾರೆ. ಭಾನುವಾರ, ಮಂಗಳವಾರ, ಶುಕ್ರವಾರ 3 ದಿನ ಅನ್ನದಾಸೋಹ ಕೂಡ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ಟಿಫನ್ ಕೊಡ್ತಾರಂತೆ. ಆ್ಯಂಡ್ 12 o'clock ಹಿಡಿದು 4 o'clockವರೆಗೂ ಊಟ ಕೂಡ ಇರುತ್ತೆ. ಸೊ ಇಲ್ಲಿ ಬಂದು ಅನ್ನದಾಸೋಹ ಕೂಡ ಸ್ವೀಕರಿಸ್ಬೋದು ನೀವು. ನೀವು ಯಾರು ಈ ದೇವಸ್ಥಾನನ ವಿಸಿಟ್ ಮಾಡಿದ್ದೀರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.